ಈ ಕಥೆಯು ನವೆಂಬರ್ 14, 1995ರಂದು ಬೀಜಿಂಗ್ನಲ್ಲಿ ಸಂಭವಿಸಿತು. ಮಧ್ಯರಾತ್ರಿಯಲ್ಲಿ ಬಸ್ 375 ಯುವಾನ್ ಮಿಂಗ್ ಯುವಾನ್ ಬಸ್ ಟರ್ಮಿನಸ್ನಿಂದ ಹೊರಬಂದಿತ್ತು. ಇದು ರಾತ್ರಿಯ ಕೊನೆಯ ಬಸ್ ಮತ್ತು ಅದರ ಗಮ್ಯಸ್ಥಾನವು ಸ್ಕಿಯಾಂಗ್ ಶಾನ್ ಆಗಿತ್ತು. ಬಸ್ಸಿನಲ್ಲಿ ಚಾಲಕ ಮತ್ತು ಮಹಿಳಾ ಕಂಡಕ್ಟರ್ ಇದ್ದರು. ರಾತ್ರಿಯಲ್ಲಿ ಕೊರೆಯುವ ಚಳಿ ಇತ್ತು ಮತ್ತು ಬಿರುಸಿನ ಗಾಳಿ ಬೀಸುತ್ತಿತ್ತು. ಸಮ್ಮರ್ ಪ್ಯಾಲೇಸ್ ಪಕ್ಕದ ಸೌತ್ ಗೇಟ್ನಲ್ಲಿ ನಿಲ್ಲಿಸಿ ಬಾಗಿಲು ತೆರೆದಾಗ 4 ಪ್ರಯಾಣಿಕರು ಹತ್ತಿದ್ದಾರೆ. ವಯಸ್ಸಾದ ಮಹಿಳೆ, ಯುವ ದಂಪತಿಗಳು ಮತ್ತು ಯುವ ದಂಪತಿಗಳು ಮುಂಭಾಗದಲ್ಲಿ ಚಾಲಕನ ಹಿಂದೆ ಕುಳಿತಿದ್ದರು. ಮುದುಕಿ ಮತ್ತು ಹುಡುಗ ಬಸ್ಸಿನ ಇನ್ನೊಂದು ಬದಿಯಲ್ಲಿ ಬಾಗಿಲಿನ ಪಕ್ಕದಲ್ಲಿ ಕುಳಿತರು. ರಾತ್ರಿ ಇಡೀ ಬಸ್ಸು ಚಲಿಸುತ್ತಿದ್ದಾಗ ಅವರಿಗೆ ಕೇಳಿಸಿತ್ತು ಇಂಜನ್ನ ಶಬ್ದ ಮಾತ್ರ. ಅದು ನಿಶಬ್ದ, ದೂರದ ಪ್ರದೇಶವಾಗಿದ್ದು ರಸ್ತೆಯಲ್ಲಿ ಬೇರೆ ವಾಹನಗಳು ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಚಾಲಕ ಇಬ್ಬರನ್ನು ಗುರುತಿಸಿದನು. ಚಾಲಕ ನಿಲ್ಲಿಸಿ ಬಾಗಿಲು ತೆರೆದಾಗ 3 ಹತ್ತಿದರು. ಅವರ ನಡುವೆ 3ನೇ ವ್ಯಕ್ತಿಯನ್ನು ಬೆಂಬಲಿಸುವ 2 ಪುರುಷರು ಇದ್ದರು. ಅವನನ್ನು ಅವನ ಭುಜಗಳಿಂದ ಹಿಡಿದುಕೊಂಡರು. ಮಧ್ಯದಲ್ಲಿದ್ದ ವ್ಯಕ್ತಿ ಅಸ್ತವ್ಯಸ್ತಗೊಂಡಂತೆ ಕಾಣುತ್ತಿದ್ದನು ಮತ್ತು ಅವನ ತಲೆ ಬಾಗಿದೆ. ಆದ್ದರಿಂದ ಯಾರೂ ಅವನ ಮುಖವನ್ನು ನೋಡಲಿಲ್ಲ. 3 ಕ್ವಿಂಗ್ ರಾಜವಂಶದ ಸಾಂಪ್ರದಾಯಿಕ ಚೀನಿ ನಿಲುವಂಗಿಯನ್ನು ಧರಿಸಿದ್ದರು ಮತ್ತು ಅವರ ಮುಖಗಳು ಮಾರಣಾಂತಿಕವಾಗಿ ಮುಸುಕಾಗಿದ್ದವು. ಬಸ್ಸಿನಲ್ಲಿದ್ದ ಇತರ ಪ್ರಯಾಣಿಕರು ಭಯಭೀತರಾಗಿದ್ದರು ಮತ್ತು ಚಾಲಕರಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಮಹಿಳಾ ಕಂಡಕ್ಟರ್ ಹೆದರಬೇಡಿ, ಅವರು ಸುತ್ತಮುತ್ತಲಿನ ವೇಷಭೂಷಣ ನಾಟಕವನ್ನು ಶೂಟ್ ಮಾಡುವ ನಾಟಕರಾಗಿರಬಹುದು. ಬಹುಶಃ ಅವರು ಬಟ್ಟೆ ಬದಲಾಯಿಸಲು ಮರೆತಿರಬಹುದು ಎಂದು ಹೇಳಿ ಎಲ್ಲರನ್ನೂ ಶಾಂತಗೊಳಿಸಲು ಪ್ರಯತ್ನಿಸಿದರು. ಬಸ್ಸಿನ ಹಿಂಬದಿಯಲ್ಲಿ ಕುಳಿತಿದ್ದ 3 ಅಪರಿಚಿತರನ್ನು ಮುದುಕಿ ತಿರುಗಿ ನೋಡುತ್ತಲೇ ಇದ್ದಳು. ಒಂದು ಭಯಾನಕ ಮೌನವಿತ್ತು. ಯಾವೊಬ್ಬ ಪ್ರಯಾಣಿಕರು ಒಂದು ಮಾತನ್ನು ಹೇಳಲಿಲ್ಲ. ಅವರಿಗೆ ಕೇಳಿಸಿದ್ದು ಹೊರಗೆ ಗಾಳಿಯ ಶಬ್ದ ಮಾತ್ರ. 3-4 ನಿಲ್ದಾಣಗಳ ನಂತರ ಯುವ ದಂಪತಿಗಳು ಬಸ್ನಿಂದ ಇಳಿದರು. ಬಸ್ ಡ್ರೈವರ್ ಮತ್ತು ಮಹಿಳಾ ಕಂಡಕ್ಟರ್ ಹರಟೆ ಹೊಡೆಯುತ್ತಾ ನಗುತ್ತಿದ್ದರು. ಮುದುಕಿ ಇದ್ದಕ್ಕಿದ್ದಂತೆ ಆ ಯುವಕನ ಕಾಲರ್ ಹಿಡಿದು ನನ್ನ ಬ್ಯಾಗ್ ಎದಕ್ಕೆ ತಗೊಂಡಿಯಾ ಅಂತ ಜಗಳವಾಡಲು ಯುವಕ ಎದ್ದು ನಿಂತು ಅವಳೊಂದಿಗೆ ಜಗಳವಾಡಲು ಪ್ರಾರಂಭಿಸಿದರು. ಆದರೆ ವೃದ್ಧೆ ಅವನ ಕಾಲರ್ನಿಂದ ಹಿಡಿದು ಮುಂದಿನ ನಿಲ್ದಾಣದಲ್ಲಿ ಅವರನ್ನು ಬಿಡುವಂತೆ ಚಾಲಕ ಒತ್ತಾಯಿಸಿದಳು. ಆದ್ದರಿಂದ ಅವಳು ಅವನನ್ನು ಪೊಲೀಸ್ ಠಾಣೆಗೆ ಕರೆತರಬಹುದು. ಯುವಕ ಮೂಕನಾದ. ಬಸ್ ನಿಂತಾಗ ವೃದ್ಧೆ ಯುವಕನನ್ನು ಎಳೆದೊಯ್ದಾಳೆ. ಬಸ್ಸು ರಾತ್ರಿಯೊಳಗೆ ಓಡುತ್ತಿರುವುದನ್ನು ಅವರು ನೋಡಿದರು ಮತ್ತು ಮುದುಕಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಪೊಲೀಸ್ ಸ್ಟೇಷನ್ ಎಲ್ಲಿದೆ ಎಂದು ಯುವಕ ಕೇಳಿದ. ಪೊಲೀಸ್ ಸ್ಟೇಷನ್ ಇಲ್ಲ, ಮುದುಕಿ ಉತ್ತರಿಸಿದಳು. ನಾನು ನಿನ್ನ ಜೀವನವನ್ನು ಉಳಿಸಿದೆ. ಏನು, ನನ್ನ ಪ್ರಾಣ ಉಳಿಸಿದ್ದು ಹೇಗೆ? ಯುವಕನು ಗೊಂದಲದಿಂದ ಹೇಳಿದನು. ಆ 3 ಜನರು ದೆವ್ವಗಳು, ಮುದುಕಿ ಉತ್ತರಿಸಿದಳು. ಅವರು ಬಸ್ಸು ಹತ್ತಿದಾಗಿನಿಂದ ನನಗೆ ಅವರ ಬಗ್ಗೆ ಅನುಮಾನವಿತ್ತು. ಆದ್ದರಿಂದ ನಾನು ಅವರತ್ತ ತಿರುಗಿ ನೋಡುತ್ತಿದ್ದೆ. ಕಿಟಕಿಯಿಂದ ಗಾಳಿ ಬೀಸುತ್ತಿತ್ತು ಮತ್ತು ನಾನು ಎಲ್ಲವನ್ನು ನೋಡಿದೆ. ಅದು ಅವರ ಉದ್ದನೆಯ ನಿಲುವಂಗಿಯನ್ನು ಎತ್ತಿತ್ತು ಮತ್ತು ನಾನು ಅದನ್ನು ನೋಡಿದೆ. ಅವರಿಗೆ ಕಾಲುಗಳಿರಲಿಲ್ಲ. ಯುವಕ ಆಶ್ಚರ್ಯದಿಂದ ಮುದುಕಿಯನ್ನು ದಿಟ್ಟಿಸಿ ನೋಡಿದನು. ಅವನು ಬೆವರಲು ಪ್ರಾರಂಭಿಸಿದನು. ಅವನಿಗೆ ಒಂದು ಮಾತು ಹೇಳಲಾಗಲಿಲ್ಲ. ಮುದುಕಿ ಪೊಲೀಸರಿಗೆ ಕರೆ ಮಾಡಿ ತಾನು ಕಂಡದ್ದನ್ನು ಹೇಳಿದಳು. ಆದರೆ ಪೊಲೀಸರು ಅದನ್ನು ನಂಬಲಿಲ್ಲ. ಮರುದಿನ ಬಸ್ 375 ನಿಲ್ದಾಣಕ್ಕೆ ತಲುಪಲೇ ಇಲ್ಲ. ಚಾಲಕ ಹಾಗೂ ಮಹಿಳಾ ಕಂಡಕ್ಟರ್ ಸಮೇತ ನಾಪತ್ತೆಯಾಗಿದ್ದರು. ಪೊಲೀಸರು ಇಡೀ ನಗರವನ್ನು ಶೋಧಿಸಿದರೂ ಯಾವುದೇ ಕುರುಹು ಸಿಗಲಿಲ್ಲ. ಅವರು ವೃದ್ಧೆ ಮತ್ತು ಯುವಕನನ್ನು ಪ್ರಶ್ನಿಸಿದರು, ಆದರೆ ಅವರು ತಮ್ಮ ಕಥೆಯನ್ನು ತಳ್ಳಿ ಹಾಕಿದರು ಮತ್ತು ಅವರ ಮಾನಸಿಕ ಅಸ್ವಸ್ಥರು ಎಂದು ನಿರ್ಧರಿಸಿದರು. ಆ ರಾತ್ರಿ ಬೀಜಿಂಗ್ ಈವ್ನಿಂಗ್ ನ್ಯೂಸ್ ಮತ್ತು ದಿ ಬೀಜಿಂಗ್ ನ್ಯೂಸ್ ಈ ಕಥೆಯನ್ನು ವರದಿ ಮಾಡಿವೆ. ವೃದ್ಧೆ ಮತ್ತು ಯುವಕ ಇಬ್ಬರನ್ನು ಟಿವಿಯಲ್ಲಿ ನೇರ ಸಂದರ್ಶನ ನಡೆಸಲಾಗಿದೆ. 2 ದಿನಗಳ ನಂತರ ಪೊಲೀಸರು ಅಂತಿಮವಾಗಿ ಕಾಣೆಯಾದ ಬಸ್ ಅನ್ನು ಪತ್ತೆ ಮಾಡಿದರು. ಇದು ಫ್ರಾಗ್ರೆಂಟ್ ಹಿಲ್ಸ್ ನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಮಿಯಾನ್ ಜಲಾಶಯದಲ್ಲಿ ಮುಳುಗಿತು.
ಬಸ್ಸಿನೊಳಗೆ ಅವರು 3 ಕೆಟ್ಟದಾಗಿ ಕೊಳೆತ ದೇಹಗಳನ್ನು ಪತ್ತೆ ಮಾಡಿದರು. ಬಸ್ ಚಾಲಕ, ಮಹಿಳಾ ಕಂಡಕ್ಟರ್ ಮತ್ತು ಅಪರಿಚಿತ ಪುರುಷ. ಈ ಪ್ರಕರಣ ಸುತ್ತ ಇನ್ನೂ ಹಲವಾರು ರಹಸ್ಯಗಳಿವೆ. ಬಸ್ನಲ್ಲಿ ಮಿಯನ್ ಜಲಾಶಯದವರೆಗೆ ಓಡಿಸಲು ಸಾಕಷ್ಟು ಗ್ಯಾಸ್ ಇರಲಿಲ್ಲ ಮತ್ತು ಪೊಲೀಸರು ಪೆಟ್ರೋಲ್ ಟ್ಯಾಂಕ್ ಅನ್ನು ತೆರೆದಾಗ ಅದು ರಕ್ತದಿಂದ ತುಂಬಿರುವುದನ್ನು ಅವರು ಕಂಡುಕೊಂಡರು. ಶವಗಳು ಕಣ್ಮರೆಯಾದ 2 ದಿನಗಳ ನಂತರ ಮಾತ್ರ ಪತ್ತೆಯಾಗಿದ್ದವು. ಅವು ತುಂಬಾ ಕೆಟ್ಟದಾಗಿ ಕೊಳೆತವಾಗಿದ್ದವು. ಬೇಸಿಗೆಯಿದ್ದರೂ ಕೊಳೆಯುವ ಪ್ರಕ್ರಿಯೆಯು ಇಷ್ಟು ಬೇಗ ಆಗುವುದಿಲ್ಲ. ಶವಗಳೊಂದಿಗೆ ಯಾವುದೇ ಉದ್ದೇಶಪೂರ್ವಕ ಹಸ್ತಕ್ಷೇಪ ನಡೆದಿಲ್ಲ. ಇಂದಿಗೂ ಅದು ಬಿಡಿಸಲಾಗದ ರಹಸ್ಯವಾಗಿಯೇ ಉಳಿದಿದೆ.